ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮುಂದೆ ಬರುವಂತಹ ವಾರ್ಷಿಕ ಪರೀಕ್ಷೆಗೆ ಸಂಬಂಧಪಟ್ಟಾಗೆ ದ್ವಿತೀಯ PUC ಪೊಲಿಟಿಕಲ್ ಸೈನ್ಸ್ ರಾಜ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟಾಗೆ 5 ಅಂಕಗಳ ಬಹುಮುಖ್ಯ ಪ್ರಶ್ನೆಗಳು ಯಾವುದು, ಅದಕ್ಕೆ ಉತ್ತರಗಳೇನು ಅನ್ನೋದನ್ನ ಹೇಳ್ತಾ ಇದ್ದೆ. ಪಾರ್ಟ್ 1 ವಿಡಿಯೋ ಮುಗಿದಿದೆ. ಪಾರ್ಟ್ 2 ವಿಡಿಯೋದಲ್ಲಿ ಉಳಿದ ಪ್ರಶ್ನೆಗಳಿಗೆ ಉತ್ತರವನ್ನು ಹೇಳ್ತಾ ಇದ್ದೀನಿ. ಮುಕ್ಕಾಲು ಭಾಗ ಅದರಲ್ಲೇ ಮುಗಿದೋಗಿದೆ ಎಲ್ಲ ಪ್ರಶ್ನೆಗಳು. ಉಳಿದಂತಹ ಕೆಲವೊಂದು ಪ್ರಶ್ನೆಗಳಿಗೆ ಇಲ್ಲಿ ಉತ್ತರವನ್ನು ಹೇಳ್ತಾ ಇದ್ದೀನಿ ಅಷ್ಟೇ. ಒಂದು ಸಲ ಯಾವ್ಯಾವ ಪ್ರಶ್ನೆಗಳನ್ನ ಕೊಟ್ಟಿದ್ದೀನಿ, ಯಾವ್ಯಾವುದು ಇಂಪಾರ್ಟೆಂಟ್ ಅಂತ ನೀವು ನೋಡ್ಕೊಬಿಟ್ರೆ ಆ ಒಂದು ವಿಡಿಯೋನ ವಾಚ್ ಮಾಡಿದ್ರೆ ನಿಮಗೆ ಹೆಲ್ಪ್ ಆಗುತ್ತಾ ಇಲ್ಲ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಬಹುಮುಖ್ಯವಾಗಿ ಪ್ರಥಮ ಸಾಮಾನ್ಯ ಚುನಾವಣೆಯ ಬಗ್ಗೆ ಟಿಪ್ಪಣಿ ಬರೆಯಿರಿ, ಇಂಪಾರ್ಟೆಂಟು. ಆನ್ಸರ್ನ ಕೊಟ್ಟಿದ್ದೀನಿ. ನಾಗರಿಕ ಸೇವಾ ವರ್ಗದ ಲಕ್ಷಣಗಳು, ಹಿಂದುಳಿದ ವರ್ಗಗಳ ಚಳುವಳಿಗೆ ಕಾರಣಗಳು, ರೈತ ಚಳುವಳಿಗೆ ರಾಜಕೀಯ ಪರಿಣಾಮಗಳು, ಪ್ರಜಾಪ್ರಭುತ್ವಕ್ಕೆ ಭಯೋತ್ಪಾದನೆ ಹೇಗೆ ಮಾರಕವಾಗಿದೆ ಎಂಬುದನ್ನು ವಿಶ್ಲೇಷಿಸಿ, ಭ್ರಷ್ಟಾಚಾರವನ್ನು ಯುವಜನತೆ ಹೇಗೆ ತಡೆಗಟ್ಟಬಲ್ಲರು ಎಂಬುದನ್ನು ಚರ್ಚಿಸಿ, ಸಮ್ಮಿಶ್ರ ವ್ಯವಸ್ಥೆಯ ದೋಷಗಳು ಯಾವುವು. ಇದರ ಜೊತೆಗೆ ಭಾರತ ಸರ್ಕಾರದ ಕಾಯ್ದೆ 1935ರ ಪ್ರಮುಖ ಮುಖ್ಯಾಂಶಗಳು ವಿವರಿಸಿ. ಈ ಒಂದು ಪ್ರಶ್ನೆ ಇಂಪಾರ್ಟೆಂಟ್ ಕೊಟ್ಟಿದ್ದೀನಿ. 27ನೇ ಪ್ರಶ್ನೆ, ಜಿಲ್ಲಾಡಳಿತದ ಮುಖ್ಯಸ್ಥರಾಗಿ ಜಿಲ್ಲಾಧಿಕಾರಿಗಳ ಕಾರ್ಯಗಳನ್ನು ವಿಶ್ಲೇಷಿಸಿ ಅಂತ ಇದೆ. ಈ ಒಂದು ಪ್ರಶ್ನೆ ಕೂಡ ಬಹುಮುಖ್ಯ. ಈ ಒಂದು ಅಧ್ಯಾಯದಲ್ಲಿ ಮುಖ್ಯ ಕಾರ್ಯದರ್ಶಿಯ ಕಾರ್ಯಗಳು ಅಥವಾ ಜಿಲ್ಲಾಡಳಿತದ ಮುಖ್ಯಸ್ಥರಾಗಿ ಜಿಲ್ಲಾಧಿಕಾರಿಗಳ ಕಾರ್ಯಗಳು ಯಾವುದು ಅಂತ 2 ಕಾರ್ಯಗಳು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಜಿಲ್ಲಾಧಿಕಾರಿಗಳ ಕಾರ್ಯಗಳನ್ನ ಕೊಟ್ಟಿದ್ದೀನಿ. ಈಗ ಮುಖ್ಯದರ್ಶಿಯ ಕಾರ್ಯಗಳನ್ನ ಈ ಒಂದು ವಿಡಿಯೋದಲ್ಲಿ ಕೊಡ್ತೀನಿ. ನೆಕ್ಸ್ಟು ಭ್ರಷ್ಟಾಚಾರದ ಕಾರಣಗಳನ್ನು ವಿವರಿಸಿ, ಇಂಪಾರ್ಟೆಂಟು ಕೊಟ್ಟಿದ್ದೀನಿ. ಭಯೋತ್ಪಾದನೆಯ ವಿರುದ್ಧ ಯುವಜನತೆಯ ಪಾತ್ರವನ್ನು ಸಮರ್ಥಿಸಿ, ಇದು ಇಂಪಾರ್ಟೆಂಟು ಕೊಟ್ಟಿದ್ದೀನಿ. ನೆಕ್ಸ್ಟು ರಾಷ್ಟ್ರ ನಿರ್ಮಾಣದ ವಿವಿಧ ಅಗತ್ಯಾಂಶಗಳನ್ನು ವಿವರಿಸಿ. ಈ ಒಂದು ಪ್ರಶ್ನೆ ಬಹುಮುಖ್ಯವಾಗಿದೆ, ಇದನ್ನು ಕೊಟ್ಟಿದ್ದೀನಿ. ಇಲ್ಲಿರುವಂತಹ ಪ್ರಶ್ನೆಗಳು ಬಹುಮುಖ್ಯ. ಇದಕ್ಕೆ ಆನ್ಸರು ನಾನು ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಯುವ ಜನಾಂಗವು ಭ್ರಷ್ಟಾಚಾರ ವಿರುದ್ಧ ಚಳುವಳಿಯಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುವವರು ಎಂಬುದನ್ನು ಈ ಚಿತ್ರ ವೀಕ್ಷಿಸಿ ಸಮರ್ಥಿಸಿ ಅಂತಿದೆ. ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಿದ್ದು ಇದು ಕೂಡ ಇಂಪಾರ್ಟೆಂಟು. ನೆಕ್ಸ್ಟು ಇಲ್ಲಿರುವಂಥ ಪ್ರಶ್ನೆಗಳಿಗೆ ಈ ಒಂದು ವಿಡಿಯೋದಲ್ಲಿ ಉತ್ತರವನ್ನು ಹೇಳ್ತಾ ಇದ್ದೀನಿ. ಇದರಲ್ಲಿ ಇಲ್ಲಿ ಮಾರ್ಕ್ ಮಾಡಿರುವಂಥ ಪ್ರಶ್ನೆಗಳು ಬಹುಮುಖ್ಯವಾಗಿರುತ್ತೆ. ನೆಕ್ಸ್ಟು ಈ ಕೆಳಗಿನ ಭಾರತದ ನಕ್ಷೆಯನ್ನು ನೋಡಿ, ಪ್ರಸ್ತುತ ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳು ಯಾವುದು ಅನ್ನೋದನ್ನು ಪಟ್ಟಿ ಮಾಡಬೇಕು. ಇದು ಇಂಪಾರ್ಟೆಂಟು, ಇದಕ್ಕೆ ಉತ್ತರವನ್ನು ಕೊಟ್ಟಿದ್ದೀನಿ. ಮತ್ತೆ ರಿಪೀಟು, ಜಿಲ್ಲಾಧಿಕಾರಿಯ ಕಾರ್ಯಗಳು ಇಂಪಾರ್ಟೆಂಟು ಕೊಟ್ಟಿದ್ದೀನಿ. ಮಹಿಳಾ ಚಳುವಳಿಗೆ ಕಾರಣಗಳು, ರೈತ ಚಳುವಳಿಗೆ ಪ್ರಮುಖ ಕಾರಣಗಳು. ನೆಕ್ಸ್ಟ್ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆ. 5ನೇ ಅಧ್ಯಾಯದಲ್ಲಿ ಬಹುಮುಖ್ಯವಾಗಿ 5 ಅಂಕಕ್ಕೆ 2, 10 ಅಂಕಕ್ಕೆ ಒಂದು ಪ್ರಶ್ನೆ ಬರೋದ್ರಿಂದ ಆ ಒಂದು ಅಧ್ಯಾಯವನ್ನು ಕರೆಕ್ಟಾಗಿ ನೋಡ್ಕೊಳ್ಬೇಕು. ನೆಕ್ಸ್ಟು ಸಮ್ಮಿಶ್ರ ವ್ಯವಸ್ಥೆಯ ಗುಣಗಳಾವುವು, ಭಯೋತ್ಪಾದನೆಯ ವಿರುದ್ಧ ಯುವಜನತೆಯ ಪಾತ್ರವನ್ನು ವಿವರಿಸಿ. ನೆಕ್ಸ್ಟು ಭಾರತ ವಿದೇಶಾಂಗ ನೀತಿಯ 5 ಮೂಲ ತತ್ವಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಇದು ಕೂಡ ಇಂಪಾರ್ಟೆಂಟು. ಮತ್ತೆ ಇದೇ ಪ್ರಶ್ನೆ ರಿಪೀಟ್ ಆಗಿದೆ, ವೆರಿ ಇಂಪಾರ್ಟೆಂಟು. ಭಾರತದ ವಿದೇಶಾಂಗ ನೀತಿಯ ಯಾವುದಾದರೂ 5 ಮೂಲ ತತ್ವಗಳು. ರಾಷ್ಟ್ರ ನಿರ್ಮಾಣಕ್ಕೆ ಎದುರಾಗಿರುವ ಅಡೆತಡೆಗಳನ್ನು ವಿವರಿಸಿ. ರಾಷ್ಟ್ರ ನಿರ್ಮಾಣಕ್ಕೆ ಬೇಕಾಗಿರುವ ಅಗತ್ಯಾಂಶಗಳು ಮತ್ತೆ ಅದಕ್ಕೆ ಎದುರಾಗಿರುವ ಅಡೆತಡೆಗಳು 2 ಇಂಪಾರ್ಟೆಂಟು. 2ಕ್ಕೂ ಉತ್ತರವನ್ನು ಪಾರ್ಟ್ 1ನಲ್ಲಿ ಹೇಳಿದ್ದೀನಿ. ಪರಿಸರ ಚಳುವಳಿಗೆ ರಾಜಕೀಯ ಪರಿಣಾಮಗಳು ಏನು ಅನ್ನೋದನ್ನು ಪಾರ್ಟ್ 1ನಲ್ಲಿ ಉತ್ತರವನ್ನು ಕೊಟ್ಟಿದ್ದೀನಿ. ನೆಕ್ಸ್ಟ್ 1935ರ ಭಾರತ ಸರ್ಕಾರದ ಕಾಯ್ದೆಯನ್ನು ವಿವರಿಸಿ. ಇದು ರಿಪೀಟ್ ಆಗಿದೆ, ವೆರಿ ಇಂಪಾರ್ಟೆಂಟು. ಕೆಳಗೆ ನೀಡಿರುವಂತಹ ಚಿತ್ರವನ್ನು ನೋಡಿ, ದೇಶೀಯ ಸಂಸ್ಥಾನಗಳ ಏಕೀಕರಣದಲ್ಲಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ರವರ ಪಾತ್ರವನ್ನು ವಿವರಿಸಿ. ಪಟೇಲ್ ಸ್ಕೀಮ್ ಏನು ಓದಿರ್ತೀವಿ, ಅದು ಕೂಡ ಇಂಪಾರ್ಟೆಂಟು. ಆನ್ಸರ್ನ ಹೇಳಿದ್ದೀನಿ. ಹಿಂದುಳಿದ ವರ್ಗಗಳ ಚಳುವಳಿಗೆ ಕಾರಣಗಳಾವುವು. ಸೊ ಇದಿಷ್ಟು ಪ್ರಶ್ನೆಗಳಿಗೆ ಪಾರ್ಟ್ 1ನಲ್ಲಿ ಉತ್ತರವನ್ನು ಹೇಳಿದ್ದೀನಿ. ಹಾಗಾಗಿ ಈ ಪ್ರಶ್ನೆಗಳನ್ನ ಇನ್ನೊಂದ್ಸಲ ಹೇಳಿರೋದು, ಇದು ಬಹುಮುಖ್ಯವಾಗಿರುತ್ತೆ. ಇದಿಷ್ಟು ಪ್ರಶ್ನೆಗಳನ್ನ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬೇಡಿ. ಇದ್ರ ಜೊತೆಗೆ ಎಕ್ಸ್ಟ್ರಾ ಇನ್ನೊಂದು 4 ಪ್ರಶ್ನೆಗಳನ್ನು ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ ಅಷ್ಟೇ. ಅಂತಾರಾಷ್ಟ್ರೀಯ ಸಂಬಂಧಗಳ ಪರಿಕಲ್ಪನೆಯನ್ನು ವಿವರಿಸಿ. ಈ ಒಂದು ಪ್ರಶ್ನೆಗೆ ಫಸ್ಟು ಅಂತಾರಾಷ್ಟ್ರೀಯ ಸಂಬಂಧ ಅಂತ ಹೇಳಿದರೆ ಏನು ಅನ್ನೋ ಉತ್ತರವನ್ನು ಬರೀಬೇಕು. 2 ಅಂಕದ ಪ್ರಶ್ನೆಯನ್ನು ಕೊಡುವಾಗ ಅಂತಾರಾಷ್ಟ್ರೀಯ ಸಂಬಂಧಗಳು ಅಂತ ಹೇಳಿದರೆ ಏನು ಅನ್ನೋದನ್ನು ಕೊಟ್ಟಿದ್ದೀನಿ. ಆ ಉತ್ತರವನ್ನು ಬರೆದು ಇಲ್ಲಿರುವ ಪಾಯಿಂಟ್ಗಳನ್ನ ವಿವರಣೆ ಸಹಿತ ಬರೀಬೇಕು. ರಾಜ್ಯದ ಪರಮಾಧಿಕಾರ, ರಾಷ್ಟ್ರೀಯ ಶಕ್ತಿ, ರಾಷ್ಟ್ರೀಯ ಹಿತಾಸಕ್ತಿ, ಶಕ್ತಿ ಬಣಗಳು, ಶಕ್ತಿ ಸಮತೋಲನ. ಮುಂದಿನ ಪ್ರಶ್ನೆ, ಅಸ್ಮಿತೆ ರಾಜಕಾರಣದ ಉದಯಕ್ಕೆ ಕಾರಣವಾಗುವ ಅಂಶಗಳು ಯಾವುವು. ಅಸ್ಮಿತೆ ರಾಜಕಾರಣವೆಂಬುದು ಒಂದು ಸ್ವಂತ ವಿಧಾನವಾಗಿದೆ. ಅಂದರೆ ಒಬ್ಬ ವ್ಯಕ್ತಿ ಜನಾಂಗ, ಭಾಷೆ, ಧರ್ಮ, ಲಿಂಗವನ್ನು ಆಧರಿಸಿ ಅವನ ವೈಯಕ್ತಿಕ ಅಸ್ತಿತ್ವದ ಹುಡುಕಾಟವೇ ಅಸ್ಮಿತೆ ರಾಜಕಾರಣವಾಗಿದೆ. ಕಾರಣಗಳು: ದುರಾಡಳಿತಕ್ಕೆ ಒಳಗಾದ ಒಂದು ಪ್ರದೇಶದ ಜನರ ಆರ್ಥಿಕ ದುಸ್ಥಿತಿ, ಪ್ರಾದೇಶಿಕ ಪಕ್ಷಗಳು ಉಗಮವಾಗಿ ಭಾಷೆ ಮತ್ತು ಪ್ರಾಂತ್ಯಗಳ ಬಗ್ಗೆ ಮೂಡಿಸಿದ ಅರಿವು, ಅತಿಯಾದ ಬಡತನ, ಶೋಷಣೆ, ಅವಕಾಶಗಳ ವಂಚನೆ ಮತ್ತು ಕೆಲವು ಜನಾಂಗಗಳಿಗೆ ಇರುವ ಸೌಲಭ್ಯಗಳನ್ನು ಮೊಟಕುಗೊಳಿಸುವ ಪ್ರಯತ್ನ, ಜನಾಂಗಗಳ ಸಾಂಸ್ಕೃತಿಕ ನೆಲೆಗಟ್ಟನ್ನು ಹಾಳು ಮಾಡಬಹುದೆಂಬ ಭೀತಿ, ಉನ್ನತ ಜೀವನ ಶೈಲಿ, ಸಾಕ್ಷರತೆ ಮತ್ತು ಸಾಮಾಜಿಕ ರಾಜಕೀಯ ಜಾಗೃತಿ, ಶಿಕ್ಷಣ ಮತ್ತು ಉದ್ಯೋಗ ಕ್ಷೇತ್ರಗಳಲ್ಲಿ ಪ್ರಾಮುಖ್ಯತೆ ಕಳೆದುಕೊಳ್ಳುವ ಭೀತಿ, ನೈಸರ್ಗಿಕ ಸಂಪತ್ತಿನ ಅಸಮಾನ ಹಂಚಿಕೆ, ಭೂಮಿಯನ್ನು ಕಳೆದುಕೊಳ್ಳುವ ಭೀತಿ, ರಾಜಕೀಯ ಶಕ್ತಿ ಮತ್ತು ಆರ್ಥಿಕ ಬೆಳವಣಿಗೆಗಳ ಕೊರತೆ. ಇದಕ್ಕೆ ವಿವರಣೆ ಅಗತ್ಯ ಇಲ್ಲ, ಇಲ್ಲಿ ಕೊಟ್ಟಿರುವಂತಹ ಪಾಯಿಂಟ್ಸ್ಗಳನ್ನು ಬರೆದ್ರೆ ಸಾಕು. ಇದಿಷ್ಟು ಕೂಡ ಅಸ್ಮಿತೆ ರಾಜಕಾರಣದ ಉದಯಕ್ಕೆ ಕಾರಣವಾಗಿರುವಂತಹ ಅಂಶಗಳು. ನೆಕ್ಸ್ಟು ಮುಖ್ಯ ಕಾರ್ಯದರ್ಶಿಯ ಕಾರ್ಯಗಳನ್ನು ವಿಮರ್ಶಾತ್ಮಕವಾಗಿ ಚರ್ಚಿಸಿ ಅಥವಾ ಬರೆಯಿರಿ ಅಂತ ಕೇಳ್ತಾರೆ. ಈ ಹಿಂದಿನ ವಿಡಿಯೋದಲ್ಲಿ ಪಾರ್ಟ್ 1 ವಿಡಿಯೋದಲ್ಲಿ ಇದೇ ಅಧ್ಯಾಯದಲ್ಲಿ ಬರುವ ಜಿಲ್ಲಾಧಿಕಾರಿಯ ಕಾರ್ಯಗಳು ಇಂಪಾರ್ಟೆಂಟು ಅಂತ ಹೇಳಿದ್ದೆ, ಅದಕ್ಕೆ ಉತ್ತರವನ್ನು ಹೇಳಿದ್ದೆ. ಆ ಪ್ರಶ್ನೆ ಕೂಡ ಇಂಪಾರ್ಟೆಂಟು. ಅದು ಮತ್ತು ಇದು 2ರಲ್ಲಿ ಒಂದು ಎಕ್ಸಾಮಿಗೆ ಬಹುಮುಖ್ಯವಾಗಿ ಕೇಳುವಂಥದ್ದು, ಕರೆಕ್ಟಾಗಿ ನೋಡ್ಕೊಳ್ಳಿ. ಮುಖ್ಯ ಕಾರ್ಯದರ್ಶಿಯು ಮುಖ್ಯಮಂತ್ರಿಗೆ ಸಲಹೆಗಾರರಾಗಿರುತ್ತಾರೆ. ಇವರು ಸಂಪುಟ ಕಾರ್ಯದರ್ಶಿಯಾಗಿದ್ದು ಸಚಿವ ಸಂಪುಟ ಸಭೆಯಲ್ಲಿ ಹಾಜರಿರುವ ಏಕೈಕ ಅಧಿಕಾರಿ ಆಗಿರುತ್ತಾರೆ. ಇವರು ಸಚಿವಾಲಯದ ಸಾಮಾನ್ಯ ಮೇಲ್ವಿಚಾರಣೆ ಮತ್ತು ನಿಯಂತ್ರಣಗಳನ್ನು
ಸ್ಥಾನಮಾನವನ್ನು ಹೊಂದಿರುತ್ತಾರೆ. ಇತರೆ ಕಾರ್ಯದರ್ಶಿಗಳು ನಿರ್ವಹಿಸಿದ ಜವಾಬ್ದಾರಿ ಕಾರ್ಯಗಳನ್ನು ಗಮನಿಸುತ್ತಾರೆ. ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಮತ್ತು ಇತರೆ ರಾಜ್ಯ ಸರ್ಕಾರಗಳ ನಡುವೆ ಸಂಪರ್ಕ ಸೇತುವೆಯಾಗಿ ಕೆಲಸ ಮಾಡುತ್ತಾರೆ. ಭಾರತ ಸರ್ಕಾರದಿಂದ ಎಲ್ಲ ಪ್ರಮುಖವಾದ ಮತ್ತು ರಹಸ್ಯವಾದ ಮಾಹಿತಿಗಳನ್ನು ಇವರು ಪಡೆದುಕೊಂಡು ಅವುಗಳನ್ನು ಮುಖ್ಯಮಂತ್ರಿಗೆ ತಲುಪಿಸುತ್ತಾರೆ. ಸಚಿವರುಗಳಿಗೆ ಒದಗಿಸಿರುವ ಸಿಬ್ಬಂದಿಗಳ ಮೇಲೆ ಸಂಪೂರ್ಣ ನಿಯಂತ್ರಣವನ್ನು ಹೊಂದಿರುತ್ತಾರೆ. ಎಲ್ಲ ಇಲಾಖಾ ಕಾರ್ಯದರ್ಶಿಗಳ ಮುಖ್ಯಸ್ಥನಾಗಿದ್ದು ಅಪಾರ ಸಂಖ್ಯೆಯ ಸಮಿತಿಗಳ ಸದಸ್ಯನಾಗಿರುತ್ತಾರೆ. ಮುಂದಿನ ಪ್ರಶ್ನೆ, ರಾಜ್ಯಗಳ ಪುನರ್ರಚನೆಗೆ ಭಾಷೆಯು ಆಧಾರವಾಗಿರಬೇಕೆಂಬುದಕ್ಕೆ ಕಾರಣಗಳನ್ನು ನೀಡಿ. ಮೋತಿಲಾಲ್ ನೆಹರು ಸಮಿತಿ ಅಭಿಪ್ರಾಯಪಟ್ಟಂತೆ ಒಂದು ಪ್ರಾಂತ್ಯವು ಸಾಕ್ಷರತೆ ಸಾಧಿಸಿ ತನ್ನ ಮಾತೃಭಾಷಾ ಮಾಧ್ಯಮದ ಮೂಲಕ ದಿನನಿತ್ಯದ ಕಾರ್ಯಗಳನ್ನು ನಿರ್ವಹಿಸಬೇಕಾದರೆ ಅದು ಭಾಷಾವಾರು ರಾಜ್ಯವಾಗಿರಬೇಕು. ಕಾರಣಗಳು: ಭಾಷೆಯು ಜನರ ಸಂಸ್ಕೃತಿ ಮತ್ತು ಸಂಪ್ರದಾಯಗಳೊಂದಿಗೆ ಅತ್ಯಂತ ನಿಕಟವಾಗಿದೆ. ಮಾತೃಭಾಷಾ ಮಾಧ್ಯಮದ ಮೂಲಕ ಮಾತ್ರ ಯಶಸ್ವಿಯಾಗಿ ಶಿಕ್ಷಣ ಪಡೆದು ಸಾಕ್ಷರತೆ ಸಾಧಿಸಬಹುದು. ಜನಸಾಮಾನ್ಯರ ಮಾತೃಭಾಷೆಯಲ್ಲಿ ರಾಜಕಾರಣ ಮತ್ತು ಆಡಳಿತ ನಡೆದಾಗ ಪ್ರಜಾಪ್ರಭುತ್ವ ಯಶಸ್ವಿಯಾದಂತೆ ಭಾಷಾವಾರು ರಾಜ್ಯಗಳು ಮಾತ್ರ ಶಿಕ್ಷಣ, ಆಡಳಿತ ಮತ್ತು ನ್ಯಾಯಿಕ ವ್ಯವಹಾರಗಳನ್ನು ಮಾತೃಭಾಷೆಯಲ್ಲಿ ಸಮರ್ಥವಾಗಿ ನೀಡಬಲ್ಲವು. ಇಲ್ಲೊಂದು ಪ್ರಶ್ನೆ ಇದೆ, ಮಾನವ ಹಕ್ಕುಗಳ ಉಲ್ಲಂಘನೆಯನ್ನು ವಿಮರ್ಶಾತ್ಮಕವಾಗಿ ಪರೀಕ್ಷಿಸಿ ಅಂತ ಇದೆ. ಅಂತ ಹೇಳಿದ್ರೆ ಪ್ರತಿಯೊಬ್ಬ ಮಾನವನಿಗೂ ಕೂಡ ಬೇರ್ಪಡಿಸಲಾಗದಂಥ ಹಕ್ಕುಗಳನ್ನು ಮಾನವ ಹಕ್ಕುಗಳು ಅಂತ ನಾವು ಕರಿತೀವಲ್ವಾ. ಉದಾಹರಣೆಗೆ ವ್ಯಕ್ತಿಗೆ ತಾನು ಜೀವಿಸುವಂಥ ಹಕ್ಕು, ಸ್ವಾತಂತ್ರ್ಯದ ಹಕ್ಕು, ಸಮಾನತೆ ಹಕ್ಕು ಎಲ್ಲವೂ ಇದೆ. ಆದರೆ ಅದಕ್ಕೆ ಸರಿಯಾಗಿ ಬೆಲೆ ಸಿಗದಿದ್ದಾಗ ಮಾನವ ಹಕ್ಕುಗಳ ಚಳುವಳಿ ಶುರುವಾಗುತ್ತೆ. ಹಾಗಾಗಿ ಈ ಒಂದು ಉಲ್ಲಂಘನೆ ಮಾನವ ಹಕ್ಕುಗಳ ಚಳುವಳಿಗೆ ಕಾರಣವಾಯಿತು. ಹಾಗಾಗಿ ಈ ಪ್ರಶ್ನೆಗೆ ಮಾನವ ಹಕ್ಕುಗಳ ಚಳುವಳಿಗೆ ಏನು ಕಾರಣಗಳಿದೆ ಪಾಯಿಂಟು ಅದನ್ನೇ ವಿವರಣೆ ಸಹಿತ ಬರಿಬೇಕು. ದಾಸ್ಯದಿಂದ ವಿಮೋಚನೆ, ದಲಿತರ ಹಕ್ಕುಗಳ ರಕ್ಷಣೆ, ನಾಗರಿಕ ಹಕ್ಕುಗಳ ರಕ್ಷಣೆ, ಕೌಟುಂಬಿಕ ಜೀವನದ ರಕ್ಷಣೆ, ಮೊಕದ್ದಮೆಗಳನ್ನು ದಾಖಲಿಸಲು ನಿರಾಕರಿಸುವುದು. ನೆಕ್ಸ್ಟು ಮಾನವ ಹಕ್ಕು ಚಳುವಳಿಯ ರಾಜಕೀಯ ಕಾರಣಗಳು ಯಾವುದು ಅಂತ ಹೇಳಿದರೆ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ, ರಾಜ್ಯ ಮಾನವ ಹಕ್ಕುಗಳ ಆಯೋಗ, ಮಕ್ಕಳ ಹಕ್ಕುಗಳು, ಅರಿವು ಮೂಡಿಸುವುದು. ಮಕ್ಕಳ ಇಲ್ಲಿ ನಿಮಗೆ ಹಲವಾರು ಚಳುವಳಿಗಳು ಇಂಪಾರ್ಟೆಂಟ್ ಆಗಿರುತ್ತೆ. ಆ ಚಳುವಳಿಗಳು ಯಾವುದನ್ನು ನೋಡ್ಕೊಳ್ಬೇಕು ಅಂತ ಹೇಳ್ಕೊಂಡು ಪಾರ್ಟ್ 1 ವಿಡಿಯೋದಿಂದ ಬಹುಮುಖ್ಯವಾಗಿ ಕೇಳುವಂತಹ ಒಂದಿಷ್ಟು ಚಳುವಳಿಗಳ ಬಗ್ಗೆ ಪಾಯಿಂಟ್ಸ್ಗಳನ್ನ ಕೊಟ್ಟಿದ್ದೀನಿ, ನೋಡ್ಕೊಳ್ಬೇಕು. ದಲಿತ ಚಳುವಳಿ, ಹಿಂದುಳಿದ ವರ್ಗದ ಚಳುವಳಿಗೆ ಕಾರಣಗಳು, ಮಹಿಳಾ ಚಳುವಳಿಗೆ ಕಾರಣಗಳು, ಕಾರ್ಮಿಕ ಚಳುವಳಿ, ರೈತ ಚಳುವಳಿ, ಮಾನವ ಹಕ್ಕುಗಳ ಚಳುವಳಿ, ನೆಕ್ಸ್ಟು ಪರಿಸರ ಚಳುವಳಿ. ಇದಿಷ್ಟರಲ್ಲಿ ಬಹುಮುಖ್ಯವಾಗಿ ರಿಪೀಟ್ ಆಗಿರೋ ಪ್ರಶ್ನೆ ಯಾವುದು, ಅದಕ್ಕೆ ಉತ್ತರವನ್ನು ಪಾರ್ಟ್ 1ನಲ್ಲಿ ಕೊಟ್ಟಿದ್ದೀನಿ. ಸೊ ಆ ಒಂದು ವಿಡಿಯೋನ ವಾಚ್ ಮಾಡಿದಾಗ ನಿಮಗೆ ಯಾವ ಚಳುವಳಿ ಬಹುಮುಖ್ಯವಾಗಿ ಇಂಪಾರ್ಟೆಂಟ್ ಅನ್ನೋದು ಗೊತ್ತಾಗುತ್ತೆ. ಇಲ್ಲಿಗೆ 5 ಅಂಕದ ಬಹುಮುಖ್ಯ ಪ್ರಶ್ನೆಗಳು ಯಾವುದು ಅನ್ನೋದು ಕಂಪ್ಲೀಟ್ ಆಗುತ್ತೆ. ಸೊ ಆ ವಿಡಿಯೋ ತುಂಬ ಲೆಂತಿ ಆಗಿದೆ, 20 ನಿಮಿಷದ ವಿಡಿಯೋ ಇದೆ, ಕರೆಕ್ಟಾಗಿ ನೋಡಿಕೊಂಡ್ರೆ. ಯಾಕಂತ ಹೇಳಿದ್ರೆ ಅಧ್ಯಾಯ 5 ಬಹುಮುಖ್ಯವಾಗಿ 2 ಪ್ರಶ್ನೆಗಳು ಬರುತ್ತೆ, ಅದು ಕೂಡ ತುಂಬ ಇಂಪಾರ್ಟೆಂಟು. ಅದೇ ರೀತಿಯಾಗಿ ಇನ್ನು 2 ಪ್ರಶ್ನೆಗಳು ಯಾವ ಅಧ್ಯಾಯದಲ್ಲಿ ಬರುತ್ತೆ, ಯಾವ ಕಾನ್ಸೆಪ್ಟ್ ಇಂಪಾರ್ಟೆಂಟು, ಯಾವ ಪ್ರಶ್ನೆಯನ್ನು ನೋಡ್ಕೊಳ್ಬೇಕು ಅಂತ ಹೇಳಿ ನಿಮಗೆ ಗೊತ್ತಾಗಿ ಉತ್ತಮ ಅಂಕಗಳನ್ನ ನೀವು ಭಾಗ ಸಿಯಲ್ಲಿ 30 ಅಂಕಗಳನ್ನ ಪಡೆದುಕೊಳ್ಬೇಕು ಅಂತ ಹೇಳಿದರೆ 2 ವೀಡಿಯೋಸ್ಗಳನ್ನ ವಾಚ್ ಮಾಡಬೇಕು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.